ಓಂ ಶಾಂತಿ. ವಾಣಿ ಡೇಟು 15/9/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ತಂದೆಯು ನಿಮಗೆ ಕರ್ಮ, ಅಕರ್ಮ, ವಿಕರ್ಮದ ಗುಹ್ಯ ಗತಿಯನ್ನು ತಿಳಿಸಲು ಬಂದಿದ್ದಾರೆ. ಯಾವಾಗ ಆತ್ಮ ಮತ್ತು ಶರೀರವೆರಡೂ ಪವಿತ್ರವಾಗಿರುವುದೋ ಆಗ ಕರ್ಮವು ಅಕರ್ಮವಾಗುತ್ತದೆ. ಪತಿತರಾದಾಗ ವಿಕರ್ಮಗಳಾಗುತ್ತವೆ. ಪ್ರಶ್ನೆ: ಆತ್ಮದಲ್ಲಿ ತುಕ್ಕು ಏರಲು ಕಾರಣವೇನು? ತುಕ್ಕು ಏರಿದೆ ಎಂಬುದಕ್ಕೆ ಚಿಹ್ನೆಗಳೇನು? ಉತ್ತರ: ತುಕ್ಕು ಏರಲು ಕಾರಣ ವಿಕಾರವಾಗಿದೆ. ಪತಿತರಾಗುವುದರಿಂದಲೇ ತುಕ್ಕು ಹಿಡಿಯುತ್ತದೆ. ಒಂದು ವೇಳೆ ಇಲ್ಲಿಯವರೆಗೆ ತುಕ್ಕು ಹಿಡಿದಿದೆ ಅಂದರೆ ಅಂಥವರಿಗೆ ಹಳೆಯ ಪ್ರಪಂಚದ ಆಕರ್ಷಣೆಯಾಗುತ್ತಿರುವುದು, ಬುದ್ಧಿಯು ವಿಕಾರದ ಕಡೆಗೆ ಹೋಗುತ್ತಿರುವುದು, ನೆನಪಿನಲ್ಲಿರಲು ಆಗುವುದಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ: ಯೋಗಾಗ್ನಿಯಿಂದ ವಿಕಾರಗಳ ತುಕ್ಕನ್ನು ಇಳಿಸಿಕೊಳ್ಳಬೇಕಾಗಿದೆ. ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ. ನನ್ನ ಬುದ್ಧಿಯು ವಿಕಾರದ ಕಡೆ ಹೋಗುತ್ತಿಲ್ಲವೇ? ನಿಶ್ಚಯ ಬುದ್ಧಿಯವರಾದಾಗ ಮೇಲೆ ಮತ್ತೊಂದು ಯಾವುದೇ ಮಾತಿನಲ್ಲಿ ಸಂಶಯದಲ್ಲಿ ಬರಬಾರದು. ವಿಕರ್ಮಗಳಿಂದ ಪಾರಾಗಲು ಯಾವುದೇ ಕರ್ಮವನ್ನು ತನ್ನ ಸ್ವಧರ್ಮದಲ್ಲಿ ಸ್ಥಿತರಾಗಿ ತಂದೆ ನೆನಪಿನಲ್ಲಿ ಮಾಡಬೇಕಾಗಿದೆ. ವರದಾನ: ಶ್ರೇಷ್ಠ ಪಾಲನೆಯ ವಿಧಿಯ ಮೂಲಕ ವೃದ್ಧಿ ಮಾಡುವಂತಹ ಸರ್ವರಿಂದ ಅಭಿನಂದನೆಗಳಿಗೆ ಪಾತ್ರ ಭವ. ಸಂಗಮಯುಗ ಅಭಿನಂದನೆಗಳಿಂದಲೇ ವೃದ್ಧಿಯನ್ನು ಹೊಂದುವ ಯುಗವಾಗಿದೆ. ತಂದೆಯ ಪರಿವಾರದ ಅಭಿನಂದನೆಗಳಿಂದಲೇ ತಾವು ಮಕ್ಕಳು ಪಾಲನೆ ಪಡೆಯುತ್ತಿರುವಿರಿ. ಅಭಿನಂದನೆಗಳಿಂದಲೇ ಕುಣಿಯುತ್ತಾ, ಹಾಡುತ್ತಾ, ಪಾಲನೆ ಪಡೆಯುತ್ತಾ, ಹಾರುತ್ತಾ ಹೋಗುತ್ತಿರುವಿರಿ. ಈ ಪಾಲನೆಯೂ ಸಹ ವಿಚಿತ್ರವಾಗಿದೆ. ಆದ್ದರಿಂದ ನೀವು ಮಕ್ಕಳು ಸಹ ವಿಶಾಲ ಹೃದಯದಿಂದ, ದಯೆ ಭಾವನೆಯಿಂದ ದಾತ ಆಗಿ ಪ್ರತಿ ಗಳಿಗೆ ಪರಸ್ಪರ ಬಹಳ ಒಳ್ಳೆಯದು, ಬಹಳ ಒಳ್ಳೆಯದು ಎಂದು ಹೇಳುತ್ತಾ ಅಭಿನಂದನೆಗಳನ್ನು ಕೊಡುತ್ತಾ ಹೋಗಿ. ಇದೇ ಪಾಲನೆಯ ಶ್ರೇಷ್ಠ ವಿಧಿಯಾಗಿದೆ. ಈ ವೃದ್ಧಿಯಿಂದ ಸರ್ವರ ಪಾಲನೆ ಮಾಡುತ್ತಾ ಹೋಗಿ. ಆಗ ಅಭಿನಂದನೆಗಳಿಗೆ ಪಾತ್ರರಾಗಿ ಬಿಡುವಿರಿ. ಸ್ಲೋಗನ್: ತಮ್ಮ ಸರಳ ಸ್ವಭಾವ ಮಾಡಿಕೊಳ್ಳುವುದು ಇದೇ ಸಮಾಧಾನ ಸ್ವರೂಪರಾಗಲು ಸಹಜ ವಿಧಿಯಾಗಿದೆ. ಮಾತೇಶ್ವರಿಜಿಯವರ ಅಮೂಲ್ಯ ಮಹಾವಾಕ್ಯ. ಪುರುಷಾರ್ಥ ಮತ್ತು ಪ್ರಾರಬ್ಧದಿಂದ ಮಾಡಿರುವ ಅನಾದಿ ಡ್ರಾಮಾ. ಮಾತೇಶ್ವರಿ: ಪುರುಷಾರ್ಥ ಮತ್ತು ಪ್ರಾರಬ್ಧ ಎರಡು ವಸ್ತುಗಳಾಗಿವೆ. ಪುರುಷಾರ್ಥದಿಂದ ಪ್ರಾರಬ್ಧವಾಗುವುದು. ಇದು ಅನಾದಿ ಸೃಷ್ಟಿಯ ಚಕ್ರ ತಿರುಗುತ್ತಿರುತ್ತದೆ. ಯಾರು ಆದಿ ಸನಾತನ ಭಾರತವಾಸಿ ಪೂಜ್ಯರಿದ್ದರು ಅವರೇ ನಂತರ ಪೂಜಾರಿಗಳಾದರು. ಪುನಃ ಅದೇ ಪೂಜಾರಿಗಳು ಪುರುಷಾರ್ಥ ಮಾಡಿ ಪೂಜ್ಯರಾಗುತ್ತಾರೆ. ಇದು ಇಳಿಯುವುದು ಮತ್ತು ಏರುವುದು ಅನಾದಿ ಡ್ರಾಮದ ಆಟ ಮಾಡಲ್ಪಟ್ಟಿದೆ. ಜಿಜ್ಞಾಸು: ಮಾತೇಶ್ವರಿ, ನನ್ನಲ್ಲೂ ಒಂದು ಪ್ರಶ್ನೆ ಬರುತ್ತೆ. ಯಾವಾಗ ಈ ಡ್ರಾಮಾ ಹೀಗೆ ಮಾಡಲ್ಪಟ್ಟಿದೆ, ಒಂದು ವೇಳೆ ಮೇಲೆ ಏರಬೇಕಾದರೆ ತಾನಾಗೇ ಏರುವೆ ಎಂದ ಮೇಲೆ ಪುರುಷಾರ್ಥ ಮಾಡುವುದರಿಂದ ಲಾಭವಾದರೂ ಏನು? ಯಾರು ಏರುತ್ತಾರೆ, ನಂತರವಾದರೂ ಬೀಳುತ್ತಾರೆ. ಹಾಗಿದ್ದಲ್ಲಿ ಇಷ್ಟು ಪುರುಷಾರ್ಥವಾದರೂ ಏಕೆ ಮಾಡಬೇಕು? ಮಾತೇಶ್ವರಿ: ನೀವು ಹೇಳುವುದು ಈ ಡ್ರಾಮಾ ಅದೇ ರೀತಿ ಪುನರಾವರ್ತನೆಯಾಗುತ್ತದೆ ಎಂದ ಮೇಲೆ ಸರ್ವಶಕ್ತಿವಂತ ಪರಮಾತ್ಮ ಏನು ಸದಾ ಇಂತಹ ಆಟವನ್ನು ನೋಡಿ ಸ್ವಯಂ ಆಯಾಸಗೊಳ್ಳುವುದಿಲ್ಲವೇ? ಹೇಗೆ 4 ಋತುಗಳಲ್ಲಿ ಚಳಿ, ಬಿಸಿಲು ಇತ್ಯಾದಿಗಳ ವ್ಯತ್ಯಾಸವಿರುತ್ತದೆ ಅಂದ ಮೇಲೆ ಈ ಆಟದಲ್ಲಿ ವ್ಯತ್ಯಾಸವಾಗುವುದಿಲ್ಲವೇ? ಮಾತೇಶ್ವರಿ: ಅದೇ ಈ ಡ್ರಾಮಾದಲ್ಲಿರುವ ಸುಂದರತೆ. ಒಂದೇ ರೀತಿ ಪುನರಾವರ್ತನೆಯಾಗುತ್ತದೆ. ಮತ್ತು ಈ ಡ್ರಾಮಾದಲ್ಲಿ ಇನ್ನೊಂದು ಸುಂದರತೆ ಎಂದರೆ ಯಾವುದು? ಪುನರಾವೃತ್ತಿಯಾಗುತ್ತಿದ್ದರೂ ಸಹ ನಿತ್ಯ ಹೊಸದೆನಿಸುತ್ತದೆ. ಮೊದಲು ನಮಗೂ ಸಹ ಈ ಶಿಕ್ಷಣ ಇರಲಿಲ್ಲ. ಆದರೆ ಯಾವಾಗ ಈ ಜ್ಞಾನ ಸಿಕ್ಕಿತು ಆಗ ಸೆಕೆಂಡ್ ಬೈ ಸೆಕೆಂಡ್ ಏನೆಲ್ಲ ನಡೆಯುತ್ತಿದೆ ಭಲೆ ಒಂದೇ ರೀತಿ ಕಲ್ಪದ ಹಿಂದಿನಂತೆ ನಡೆಯುತ್ತೆ. ಆದರೆ ಯಾವಾಗ ಅದನ್ನು ಸಾಕ್ಷಿ ಎಂದು ತಿಳಿದು ನೋಡುವಿರಿ ಆಗ ನಿತ್ಯ ಹೊಸದೆಂದು ತಿಳಿಯುವಿರಿ. ಈಗ ಸುಖ ದುಃಖ ಎರಡರ ಪರಿಚಯ ಸಿಕ್ಕಿದೆ. ಆದ್ದರಿಂದ ಹೀಗೆ ತಿಳಿಯಬೇಡಿ. ಒಂದು ವೇಳೆ ಫೇಲ್ ಆಗಲೇಬೇಕಾದರೆ ಏಕೆ ಓದಬೇಕು? ಇಲ್ಲ, ಹೀಗೆಂದು ತಿಳಿಯಬಹುದು. ಊಟ ಸಿಗುವುದಿದ್ದರೆ ತಾನಾಗಿ ಸಿಗುತ್ತದೆ. ಅದಕ್ಕಾಗಿ ಇಷ್ಟು ಪರಿಶ್ರಮ ಪಟ್ಟು ಸಂಪಾದನೆ ಏಕೆ ಮಾಡಬೇಕು? ಅದೇ ರೀತಿ ನಾವು ನೋಡುತ್ತಿದ್ದೇವೆ. ಈಗ ಏರುವ ಕಲೆಯ ಸಮಯ ಬಂದಿದೆ. ಅದೇ ದೇವತಾ ಮನೆತನದ ಸ್ಥಾಪನೆಯಾಗುತ್ತಿದೆ. ಅಂದ ಮೇಲೆ ನಾವು ಏಕೆ ಈಗಲೇ ಆ ಸುಖವನ್ನು ಪಡೆಯಬಾರದು? ಹಾಗೆ ನೋಡಿ, ಈಗ ಯಾರು ಜಡ್ಜ್ ಆಗಲು ಇಷ್ಟಪಡುತ್ತಾರೆ
ಅದಕ್ಕಾಗಿ ಅವರು ಪುರುಷಾರ್ಥ ಮಾಡಿದಾಗಲೇ ಆ ಡಿಗ್ರಿಯನ್ನು ಪಡೆಯುತ್ತಾರಲ್ಲವೇ. ಒಂದು ವೇಳೆ ಅದರಲ್ಲಿ ಫೇಲ್ ಆಗಿಬಿಟ್ರೆ ಅವರ ಪರಿಶ್ರಮವೇ ವ್ಯರ್ಥವಾಗಿ ಹೋಗುತ್ತದೆ. ಆದರೆ ಈ ಅವಿನಾಶಿ ಜ್ಞಾನದಲ್ಲಿ ಮತ್ತೆ ಹೀಗಾಗುವುದಿಲ್ಲ. ಸ್ವಲ್ಪ ಕೂಡ ಈ ಅವಿನಾಶಿ ಜ್ಞಾನದ ವಿನಾಶವಾಗುವುದಿಲ್ಲ. ಇಷ್ಟು ಪುರುಷಾರ್ಥ ಮಾಡದೆ ಹೋದರೂ ಸಹ, ದೈವಿ ರಾಜಮನೆತನದಲ್ಲಿ ಬರದೇ ಹೋದರೂ ಸಹ, ಆದರೆ ಒಂದೇ ವೇಳೆ ಕಡಿಮೆ ಪುರುಷಾರ್ಥ ಮಾಡಿದರೂ ಸಹ ಆ ಸತ್ಯುಗಿ ದೈವಿ ಪ್ರಜೆಯಲ್ಲಿ ಬರಲು ಸಾಧ್ಯ. ಆದರೆ ಪುರುಷಾರ್ಥ ಮಾಡುವುದು ಅವಶ್ಯವಾಗಿದೆ, ಏಕೆಂದರೆ ಪುರುಷಾರ್ಥದಿಂದಲೇ ಪ್ರಾರಬ್ಧವಾಗುವುದು. ಬಲಿಹಾರಿ ಪುರುಷಾರ್ಥದ ಬಗ್ಗೆ ಗಾಯನವಿದೆ. ಈ ಈಶ್ವರೀಯ ಜ್ಞಾನ ಸರ್ವ ಮನುಷ್ಯಾತ್ಮರಿಗಾಗಿದೆ. ಮೊಟ್ಟಮೊದಲು ನೀವು ಒಂದು ಮುಖ್ಯ ವಿಷಯವನ್ನು ಬುದ್ಧಿಯಲ್ಲಿ ಅವಶ್ಯವಾಗಿ ಇಟ್ಟುಕೊಳ್ಳಬೇಕಿದೆ. ಯಾವಾಗ ಈ ಮನುಷ್ಯ ಸೃಷ್ಟಿ ವೃಕ್ಷದ ಬೀಜರೂಪ ಪರಮಾತ್ಮನಾಗಿದ್ದಾರೆ ಅಂದ ಮೇಲೆ ಆ ಪರಮಾತ್ಮನ ಮೂಲಕ ಯಾವ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಅದು ಮನುಷ್ಯರಿಗಾಗಿ ಅವಶ್ಯವಾಗಿದೆ. ಎಲ್ಲ ಧರ್ಮದವರಿಗೂ ಈ ಜ್ಞಾನ ಪಡೆಯುವ ಅಧಿಕಾರವಿದೆ. ಭಲೆ ಪ್ರತಿಯೊಂದು ಧರ್ಮದ ಜ್ಞಾನ ತನ್ನದೇ ಆಗಿದೆ, ಪ್ರತಿಯೊಬ್ಬರ ಶಾಸ್ತ್ರ ತಮ್ಮದೇ ಆಗಿದೆ, ಪ್ರತಿಯೊಬ್ಬರ ಮತ ತಮ್ಮದಾಗಿದೆ, ಪ್ರತಿಯೊಬ್ಬರ ಸಂಸ್ಕಾರ ತಮ್ಮದೇ ಆಗಿದೆ. ಆದರೆ ಈ ಜ್ಞಾನ ಎಲ್ಲರಿಗಾಗಿಯೂ ಇದೆ. ಭಲೆ ಅವರು ಈ ಜ್ಞಾನವನ್ನು ತೆಗೆದುಕೊಳ್ಳದೆ ಹೋದರೂ ನಮ್ಮ ಮನೆತನದಲ್ಲಿ ಬರದೇ ಹೋಗಬಹುದು. ಆದರೆ ಎಲ್ಲರ ತಂದೆ ಆಗಿರುವ ಕಾರಣ ಅವರ ಜೊತೆ ಯೋಗ ಇಡುವುದರಿಂದ ಅವಶ್ಯವಾಗಿ ಪವಿತ್ರರಾಗುತ್ತಾರೆ. ಈ ಪವಿತ್ರತೆಯ ಕಾರಣ ತಮ್ಮದೇ ಸೆಕ್ಷನ್ನಲ್ಲಿ ಪದವಿಯನ್ನು ಅವಶ್ಯ ಪಡೆಯುತ್ತಾರೆ, ಏಕೆಂದರೆ ಯೋಗವನ್ನು ಎಲ್ಲ ಮನುಷ್ಯರು ಒಪ್ಪುತ್ತಾರೆ. ಬಹಳ ಮನುಷ್ಯರು ಈ ರೀತಿ ಹೇಳುತ್ತಾರೆ, ನಮಗೂ ಮುಕ್ತಿ ಬೇಕು, ಆದರೆ ಶಿಕ್ಷೆಗಳಿಂದ ಬಿಡಿಸಿಕೊಂಡು ಮುಕ್ತರಾಗುವ ಶಕ್ತಿಯೂ ಸಹ ಈ ಯೋಗದ ಮುಖಾಂತರ ದೊರಕಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ. ಅವ್ಯಕ್ತ ಸೂಚನೆ. ಈಗ ಲಗನ್ನಿನ ಪ್ರೀತಿಯ ಅಂದರೆ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ತಾವು ಮಕ್ಕಳ ಹತ್ತಿರ ಪವಿತ್ರತೆಯ ಮಹಾನ್ ಶಕ್ತಿ ಇದೆ. ಈ ಶ್ರೇಷ್ಠ ಶಕ್ತಿಯೇ ಅಗ್ನಿಯ ಕಾರ್ಯ ಮಾಡುತ್ತದೆ. ಯಾವುದು ಸೆಕೆಂಡಿನಲ್ಲಿ ವಿಶ್ವದ ಕೊಳಕನ್ನು ಭಸ್ಮ ಮಾಡಬಹುದು. ಯಾವಾಗ ಆತ್ಮ ಪವಿತ್ರತೆಯ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತವಾಗುತ್ತದೆ ಆಗ ಆ ಸ್ಥಿತಿಯು ಶ್ರೇಷ್ಠ ಸಂಕಲ್ಪದಿಂದ ಲಗನ್ನಿನ ಅಗ್ನಿ ಪ್ರಜ್ವಲಿತವಾಗುತ್ತದೆ ಮತ್ತು ಕೊಳಕು ಭಸ್ಮವಾಗುತ್ತದೆ. ವಾಸ್ತವದಲ್ಲಿ ಇದೇ ಯೋಗದ ಜ್ವಾಲೆಯಾಗಿದೆ. ಈಗ ತಾವು ಮಕ್ಕಳು ತಮ್ಮ ಈ ಶ್ರೇಷ್ಠ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ. ಓಂ ಶಾಂತಿ.